ಅದೊಂದು ದಿನ ಕಾಲೇಜಿನ ಕಾರಿಡಾರ್ನಲ್ಲಿ ನಿಲ್ಲಿಸಿ ಹಲೋ ಅಂದಳು. ಸಣ್ಣಗೆ ಕಂಪಿಸಿದೆ. ರವಿ ಸರ್, ಅದು 1977ರ ಮಾತು. ಇಡೀ ನಮ್ಮ CPC ಪಾಲಿಟೆಕ್ನಿಕ್ನಲ್ಲೇ ಯಾವ ವಿದ್ಯಾರ್ಥಿ ಹತ್ತಿರವೂ ಲೂನಾ ಇರಲಿಲ್ಲ. ಮೇಷ್ಟ್ರುಗಳೇ ಎಷ್ಟೋ ಜನ ಸೈಕಲ್ ಮೇಲೆ ಬರುತ್ತಿದ್ದರು. ಅಂತಹದ್ದರಲ್ಲಿ ನಾನು ಲೂನಾ ಇಟ್ಟುಕೊಂಡಿದ್ದೆ. ಅದರ ನಂಬರು ಕೂಡ ನೆನಪಿದೆ, MEM 2630. ಪಮ್ಮಿಯನ್ನು ಆಕರ್ಷಿಸಿದ್ದೆ ಅದು. ಮಹಾ ಮೋಜಿನ ಹುಡುಗಿ, ನೋಡುವುದಕ್ಕೆ ತುಂಬ ಚೆನ್ನಾಗಿದ್ದಳು. ಅವಳ ತಂದೆ ತಹಸೀಲ್ದಾರ್ ಆಗಿದ್ದು ರಿಟೈರ್ ಆಗಿದ್ರು. ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ರು. ಇವಳೇ ಬಂದು ನಿನ್ನನ್ನು ಪ್ರೀತಿ ಮಾಡ್ತೀನಿ ಅಂದ್ಲು. ಅನ್ನಲೇಬೇಕಿತ್ತು. ನೋಡೋಕ್ಕೆ ಹಾಗಿದ್ದೆ. ನಮ್ಮ ತಿರುಗಾಟ ಶುರುವಾಯಿತು. ಎಲ್ಲಿಗೆ ಹೋದರೂ ನಾನು ಲೂನಾ ಮೇಲೆ ಹೋಗಬೇಕು, ಅವಳು ಆಟೋದಲ್ಲಿ ಬರಬೇಕು. ಅದೊಂದು ದಿನ ಮೋಟಾರ್ ಬೈಕ್ ತಗೋಬಾರ್ದೇನೋ ರವಿ, ಎಷ್ಟು ದಿನ ಅಂತ ಲೂನಾದಲ್ಲಿ ಸುತ್ತೋದು ಅಂದಳು ಪಮ್ಮಿ. ಅದವಳ ಪ್ರೇಮ ಭರಿತ ಡಿಮ್ಯಾಂಡು. ಅದು ಕೆಲವೇ ದಿನಗಳಲ್ಲಿ ಭಯಂಕರವಾದ ಒಂದು ಹತ್ಯೆಗೆ ಮುನ್ನುಡಿಯ ಮೊದಲ ವಾಕ್ಯವಾಗಲಿದೆ ಎಂಬುದು ಅವಳಿಗೂ ಗೊತ್ತಿರಲಿಲ್ಲ, ನನಗೂ ತಿಳಿದಿರಲಿಲ್ಲ. ಅವತ್ತು ಮನೆಗೆ ಬಂದವನೇ ಈ ಲೂನಾ ಬರೀ ರಿಪೇರಿ ಎಂದು ಗೊಣಗುತ್ತಾ ಅದನ್ನು ಗೋಡೆಗಾನಿಸಿದೆ. ಆಟೋಮೊಬೈಲ್ ಇಂಜಿನಿಯರಿಂಗ್ ಕಲಿತದ್ದು ಸಾರ್ಥಕವಾಗಿತ್ತು. ನಾನೇ ಕುಳಿತು ಲೂನಾವನ್ನು ರಿಪೇರಿಯಾಗದಷ್ಟು ಕೆಡಿಸಿದ್ದೆ. ಅಮ್ಮ ಮೊಬೈಲ್ ಕೊಡಿಸಲು ಅನಿವಾರ್ಯವಾಗಿ ಒಪ್ಪಿದಳು. MEY 856 ನಂಬರಿನ ಕಡಗಪ್ಪು HD ಗುರುಗುಟ್ಟಿದರೆ ಎಲ್ಲರಿಗೂ ರೋಮಾಂಚನ. ಕ್ಲಾಸ್ ಬಂಕ್ ಮಾಡಿ ಇಬ್ಬರೂ ಎದ್ದವೆಂದರೆ 15 ನಿಮಿಷದಲ್ಲಿ ಶ್ರೀರಂಗಪಟ್ಟಣ. ಸಂಜೆ ಮುಗಿಯಿತೆಂದರೆ KRS. 18 ವರ್ಷದ ಈ ರ್ಯಾಂಕ್ ಸ್ಟೂಡೆಂಟು, 18 ವರ್ಷದ ಆ ಸೌಂದರ್ಯ ರಾಶಿ. ನಮ್ಮ ಸಂತೋಷಗಳಿಗೆ ಮೇರೆಗಳಿರಲಿಲ್ಲ. ಆಗಲೂ ನನ್ನಲ್ಲಿನ ಕ್ರಿಮಿನಲ್ ತನ್ನ ವಿಕಾರ ಮುಖ ಹೊರಚಾಚಿರಲಿಲ್ಲ. ಪಮ್ಮಿಯನ್ನು ಅಷ್ಟು ಗಾಢವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದು ನಿಜ, ಆದರೆ ಅಪ್ಪಿತಪ್ಪಿಯೂ ಅವಳನ್ನು ತಾಕಲಿಲ್ಲ. ಅದೊಂದು ದಿನ ನೆಟ್ಟಗೆ ನಮ್ಮ ಮನೆಗೆ ಕರೆದೊಯ್ದೆ. ಅಮ್ಮನಿಗೆ ತೋರಿಸಿದೆ. ಮದುವೆ ಆಗೋದಾದರೆ ಇವಳನ್ನೇ ಅಂದೆ. ಅಮ್ಮನಿಗೂ ಪಮ್ಮಿ ಇಷ್ಟವಾದಳು. ಆಕೆ ಅಭ್ಯಂತರ ಸೂಚಿಸಲಿಲ್ಲ. ಮನೆಯಿಂದ ಹೊರಬೀಳುವಾಗ HD ಬದಲು ನಮ್ಮ ಹತ್ರ ಒಂದು ಇಂಪೋರ್ಟೆಡ್ ಬೈಕ್ ಇರಬೇಕಾಗಿತ್ತು ರವಿ ಅಂದಳು ಪಮ್ಮಿ. ಎರಡನೇ ಬಾರಿಗೆ ನನ್ನೊಳಗಿನ ಕೊಲೆಗಾರ ಹೆಡೆ ಎತ್ತಿದ್ದ. ಅವಳು ಹಾಗಂದ ಕೆಲವೇ ದಿನಗಳಲ್ಲಿ ಅಮ್ಮನನ್ನು ಕಾಡಿಸಿ ಪೀಡಿಸಿ ಒಂದು ಒರಿಜಿನಲ್ ಜಪಾನ್ ಮೇಡ್ ಹೋಂಡಾ ಮೊಬೈಲ್ ತರಿಸಿದೆ. ಆ ಕಾಲದಲ್ಲಿ ಯಾರು ಓಡಿಸ್ತಿದ್ರು ಈ ಬೈಕುಗಳನ್ನು? 90cc ಗಾಡಿಯಾದರೂ ಅದ್ಭುತವಾಗಿತ್ತು. MEB 9606 ಅದರ ನಂಬರು. ಬೆನ್ನು ತಬ್ಬಿ ಅವಳು ಕೂಡುತ್ತಿದ್ದರೆ ಗಾಳಿಗೆ ವೇಗ ಕಲಿಸುವವನ ಹಾಗೆ ಮೈಸೂರಿನ ರಸ್ತೆಗಳಲ್ಲಿ ಬೈಕು ಓಡಿಸುತ್ತಿದ್ದೆ. ಅದೊಂದು ದಿನ ನಾವಿಬ್ಬರು ಕ್ಲಾಸ್ ಬಂಕ್ ಮಾಡಿ ರಂಗನ ತಿಟ್ಟಿಗೆ ಹೋದೆವು. ಹಿಂತಿರುಗುವ ಹೊತ್ತಿಗೆ ಒಂದೇ ಮಳೆ. ಪೂರ್ತಿಯಾಗಿ ತೊಯ್ದು ಹೋಗಿದ್ದ ಪಮ್ಮಿ ನಮ್ಮದೊಂದು ಕಾರಿದ್ದಿದ್ರೆ ಅಂದಳು. ಮೈಸೂರಿಗೆ ಬಂದು ನಾನು ಮಾಡಿದ ಮೊದಲ ಕೆಲಸವೆಂದರೆ ಮೊಳಕೈ ಉದ್ದದ ಒಂದು ಡ್ಯಾಗರ್ ಖರೀದಿಸಿದ್ದು. ಕೇವಲ 19 ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿ. ಮೈಸೂರೆಂಬ ಪ್ರಶಾಂತ ನಗರಿಯಲ್ಲಿ ಕೇವಲ ಪ್ರಿಯತಮೆಯ ಆಸೆ ಪೂರೈಸುವುದಕ್ಕಾಗಿ, ಒಂದೇ ಒಂದು ಕಾರಿಗಾಗಿ ಆಳೆತ್ತರದ ಟ್ಯಾಕ್ಸಿ ಡ್ರೈವರ್ ಒಬ್ಬನನ್ನು ಅನಾಮತ್ತಾಗಿ ಕೊಂದು ಬಿಡುವ ನಿರ್ಧಾರಕ್ಕೆ ಬಂದಿದ್ದ. ಟ್ಯಾಕ್ಸಿ ಡ್ರೈವರ್ನನ್ನು ಕೊಲ್ಲಬೇಕು, ಕಾರಿಗಾಗಿ ಅಲ್ಲ, ಆ ಕಾರನ್ನು ಬಳಸಿಕೊಂಡು ಗಳಿಸಲಿರುವ ಲಕ್ಷಾಂತರ ರೂಪಾಯಿಗಳಿಗಾಗಿ. ಆ ರೂಪಾಯಿಗಳಿಂದ ಖರೀದಿಸಬಹುದಾದ ಹೊಸ ಕಾರಿಗಾಗಿ. ರಂಗನ ತಿಟ್ಟಿನಲ್ಲಿ ಎಂಥ ಮಳೆ ಸುರಿದರೂ ತೋಯದೆ ಉಳಿಯಬೇಕಾದ ಪಮ್ಮಿಗಾಗಿ. ಕೇವಲ ಇದಿಷ್ಟಕ್ಕಾಗಿ ನಾನು ಮಂಡ್ಯದ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನನ್ನು ಭಯಾನಕವಾಗಿ
ಕೊಂದು ಹಾಕಲು ನಿರ್ಧರಿಸಿದ್ದೆ. ಅವತ್ತು ಸಣ್ಣಗೆ ಮಳೆ ಹನಿಯುತ್ತಿತ್ತು. ಲೂನಾದಿಂದ HD ಮೊಬೈಕಿಗೆ, HD ಯಿಂದ ಇಂಪೋರ್ಟೆಡ್ ಹೊಂಡಾಗೆ, ಹೊಂಡಾ ಗಾಡಿಯಿಂದ ನೇರವಾಗಿ 4 ಗಾಲಿಯ ಕಾರಿಗೆ ಜಿಗಿಯತೊಡಗಿದೆ. ನನ್ನ ಹುಡುಗಿ ಪಮ್ಮಿಯ ಆಸೆಗಳನ್ನು ಈಡೇರಿಸಲೇಬೇಕೆಂದು ನಿರ್ಧರಿಸಿದ್ದೆ. ಅದಕ್ಕಾಗಿ ಕಷ್ಟಪಟ್ಟು ದುಡಿದು ದುಡ್ಡು ಗಳಿಸಿ ಆಮೇಲೆ ಆಸೆ ಈಡೇರಿಸಲು ಹೊರಡುವಷ್ಟು ವ್ಯವಧಾನ ನನಗಿರಲಿಲ್ಲ. ಪಮ್ಮಿಯ ಆಸೆಗಳು ಬಿಸಿ ಬಿಸಿಯಾಗಿದ್ದವು. ಬಿಸುಪು ಆರುವ ಮೊದಲೇ ಆಸೆ ಈಡೇರಿಸಬೇಕಿತ್ತು. ರವಿ ಸರ್, ನಿಮಗಾಗಲೇ ಹೇಳಿದ್ದೀನಿ, ಆ ದಿನಗಳಲ್ಲಿ ನನ್ನ ಹುಡುಗಿಯ ಬಗ್ಗೆ ನನಗಿದ್ದದ್ದು ದೈಹಿಕವಾದ ವಾಂಛೆಯಲ್ಲ, ಅದು ಟ್ರೂ ಲವ್. ಅದಕ್ಕೆ ಕದ್ದು ತಿನ್ನುವ, ಅವಸರಿಸಿ ಮುಕ್ಕುವ ಆತುರವಿರಲಿಲ್ಲ. ಆತುರವಿದ್ದದ್ದು ಅವಳ ಆಸೆಗಳಿಗೆ, ಅವಳ ಆಸೆಗಳನ್ನು ಈಡೇರಿಸಬೇಕೆಂಬ ನನ್ನ ಹುಂಬುತನಕ್ಕೆ. ಹೀಗಾಗಿ ನ್ಯಾಯವಾಗಿ 100 ವರ್ಷ ದುಡಿದು ಅದರಲ್ಲಿ ಕೂಡಿ ಹಾಕಿದ ಹಣದಿಂದ ಕಾರು ತೆಗೆದುಕೊಳ್ಳುತ್ತೇನೆ ಅಂತ ಯೋಚಿಸಲಿಲ್ಲ. ನ್ಯಾಯವಾಗಿ ದುಡಿದರೆ ಈ ಜನ್ಮದಲ್ಲೇ ಪಮ್ಮಿಯನ್ನು ಕಾರಿನಲ್ಲಿ ಕೂಡಿಸಲಾರೆ ಅನ್ನಿಸುತ್ತಿತ್ತು. ದೊಡ್ಡ ಮೊತ್ತ ದುಡಿಯಬೇಕು, ಅಕ್ರಮ ಸಂಪತ್ತು ಗಳಿಸಿ ಗುಡ್ಡೆ ಹಾಕಬೇಕು. ಅದಕ್ಕಾಗಿ ಏನಾದರೂ ಮಾಡಬೇಕು. ಏನನ್ನಾದರೂ ಮಾಡಲು ಸಿದ್ಧನಾಗಿ ಬಿಟ್ಟೆ. ಬಹುಶಃ ನನ್ನ ಗೆಳತಿ ಕಾರು ಬೇಕು ಅಂತ ಕೇಳಿದ ದಿನವೇ ನನ್ನ ಮನದಾಳದಲ್ಲಿ ಕೊಲೆಗಾರ ಹುಟ್ಟಿಕೊಂಡ. ಅವನು ನನ್ನೊಳಗಿನ ಮನುಷ್ಯನನ್ನು ಮೊದಲು ಕೊಂದೆ, ಇನ್ನುಳಿದ 6 ಕೊಲೆಗಳನ್ನು ಮಾಡಿದೆ. ಇವತ್ತು ಒಬ್ಬನೇ ಕುಳಿತು ಆಲೋಚಿಸಿದರೆ ಮನಸ್ಸಿಗೆ ಬೇಸರದ ಮೋಡ ಕವಿಯುತ್ತೆ. 6 ಜನ ಮನುಷ್ಯರನ್ನು ಕೊಂದೆನಲ್ಲ ಅಂತ ನನಗೆ ದುಃಖವಾಗುವುದಿಲ್ಲ. ಎಂಥ ಕ್ಷುಲ್ಲಕ ಕಾರಣಕ್ಕೆ ಕೊಂದೆನಲ್ಲ ಅನಿಸುತ್ತದೆ. ಎಂಥ ನಿಷ್ಪಾಪಿಗಳನ್ನು ಕೊಂದೆನಲ್ಲ ಅಂತ ಬೇಸರವಾಗುತ್ತದೆ. ಇರಲಿ, ಆ ವಿಷಯಕ್ಕೆ ಆಮೇಲೆ ಬರ್ತೀನಿ. ಹಾಗೆ ರಂಗನತಿಟ್ಟಿನಲ್ಲಿ ಮಳೆಗೆ ನೆನೆದ ಪಮ್ಮಿಯನ್ನು ಕಾರಿನಲ್ಲಿ ಸುತ್ತಿಸಬೇಕು ಎಂಬ ನಿರ್ಧಾರ ಮಾಡಿದ ಕೂಡಲೇ ನಾನು ಕರಾಳ ಲೋಕದ ಕತ್ತಲ ಜೀವಿಗಳನ್ನು ಹುಡುಕತೊಡಗಿದೆ. ನನಗೆ ದೊಡ್ಡ ಮೊತ್ತದ ಲಾಭ ತರುವ ದಂಧೆಗಳೇ ಬೇಕಾಗಿದ್ದುವು. ಆ ದಿನಗಳಲ್ಲಿ ಸ್ಮಗ್ಲಿಂಗೇ ಅತಿ ದೊಡ್ಡ ಆದಾಯದ ಕಸುಬು. ಈಗೆಲ್ಲ ಮಾಮೂಲಿಯಾಗಿರಬಹುದು. ಆದರೆ 1978ರ ಸುಮಾರಿಗೆ ಒಂದು ಟೇಪ್ ರೆಕಾರ್ಡರು ಅಂದರೆ ಜನ ಸಾಲುಗಟ್ಟಿ ನಿಂತು ಖರೀದಿಸಲು ಸಿದ್ಧರಾಗುತ್ತಿದ್ದರು. ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಸ್ಮಗಲ್ ಮಾಡಿದರೆ ಭಾರಿ ಮೊತ್ತದ ಲಾಭ ಸಿಗುತ್ತಿತ್ತು. ಅದಕ್ಕಿಂತ ಹೆಚ್ಚಾಗಿ ಆನೆಯ ದಂತ ಮತ್ತು ಶ್ರೀಗಂಧದ ಸ್ಮಗ್ಲಿಂಗ್ನಲ್ಲಿ ಊಹೆಗೆ ಮೀರಿದ ಗಳಿಕೆಯಿತ್ತು. ನಿರಂತರವಾಗಿ ಹುಡುಕಿದ ನಂತರ ನನಗೆ ಅಂತ ಒಬ್ಬ ಸ್ಮಗ್ಲರ್ ದೊರಕಿದ. ಅವನ ಹೆಸರು ಸೌಂದರ ರಾಜನ್. ಅವನು ಮೈಸೂರಿನ ಎರ್ವಿನ್ ರೋಡ್ನಲ್ಲಿ ವಾಸವಾಗಿದ್ದ. ಶುದ್ಧ ತಮಿಳ. ಅವನ ಅಳಿಯನಿಗೂ ನನಗೂ ಮುಂಚಿನಿಂದಲೂ ದೋಸ್ತಿ ಇತ್ತು. ನನಗೆ ಕಳ್ಳ ಸಾಗಾಣಿಕೆಯಲ್ಲಿ ನಿಜವಾದ ಆಸಕ್ತಿ ಇದೆ ಮತ್ತು ಎಂಥ ಅಪಾಯಕಾರಿ ಕೆಲಸ ಹೇಳಿದರೂ ನಿಭಾಯಿಸಿ ಮಾಡಿಕೊಂಡು ಬರುವ ಛಾತಿ ಇದೆ ಎಂಬುದನ್ನು ಸೌಂದರ ರಾಜನ್ಗೆ ಮನವರಿಕೆ ಮಾಡಿಕೊಟ್ಟೆ. ನನ್ನ ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಜಿಲ್ಲೆಯ ಗಡಿಯಲ್ಲಿರುವ ಗುಂಡ್ಲುಪೇಟೆ ಎಂಬ ಊರಿನ ನಿಗೂಢ ಲೋಕವನ್ನು ತೆರೆದಿಟ್ಟವನೇ ಸೌಂದರರಾಜನ್. ಅವನು ನನ್ನ ಪರಿಚಯವಾಗುವ ಹೊತ್ತಿಗಾಗಲೇ ಗುಂಡ್ಲುಪೇಟೆ ಸಮೀಪದ ಕೆಕ್ಕನಹಳ್ಳ, ಮದ್ಲೂರು ಫಾರೆಸ್ಟ್ ಮುಂತಾದೆಡೆಗಳಿಂದ ಆನೆ ಕೊಂಬು ಮತ್ತು ಶ್ರೀಗಂಧದ ತುಂಡುಗಳನ್ನು ಮೈಸೂರಿಗೆ ತಂದು ಮಾರುತ್ತಿದ್ದ. ಆದರೆ ದೊಡ್ಡ ಮಟ್ಟದಲ್ಲಿ ಮಾಡುವ ಧೈರ್ಯ ಅವನಿಗಿರಲಿಲ್ಲ. ನನ್ನಂತಹ ಧೈರ್ಯಶಾಲಿ ಜೊತೆಯಾಗುವುದು ಅವನಿಗೂ ಬೇಕಿತ್ತು. ಗುಂಡ್ಲುಪೇಟೆಯಿಂದ ನೀನು ಮಾಲು ತಂದು ಕೊಡುವೆಯಾದರೆ ನಿನಗಿಷ್ಟು ಪರ್ಸೆಂಟೇಜ್ ಕೊಡುತ್ತೇನೆ ಅಂದ. ಹೇಗೆ ತರಲಿ ಅಂತ ಕೇಳಿದೆ. ಕಾರು ಬೇಕು ಅಂದ. ಆಗ ಶುರುವಾಯಿತು ತಮ್ಮಣ್ಣನ ಹತ್ಯೆಗೆ ಸಂಚು. ಮುಖ್ಯವಾಗಿ ನನಗೊಂದು ಕಾರು ಬೇಕಿತ್ತು. ಬಾಡಿಗೆ ಕಾರು ಬಳಸಲು ಸಾಧ್ಯವಿಲ್ಲ. ಎಲ್ಲಿಯದಾದರೂ ಕಾರು ಕದ್ದರೆ ಅದು ಕಂಪ್ಲೇಂಟ್ ಆಗುತ್ತದೆ.
ಯಾವ ಕಾರಣಕ್ಕೂ ಸಿಕ್ಕಿ ಬೀಳಲು, ಸಿಕ್ಕು ಬಿದ್ದು ಜೈಲಿಗೆ ಹೋಗಲು ನಾನು ಸಿದ್ಧನಿರಲಿಲ್ಲ. ಸ್ವಂತ ಕಾರಿದ್ದವರನ್ಯಾರನ್ನಾದರೂ ಈ ಕೆಲಸಕ್ಕೆ ಎಳೆದರುಣವೆಂದರೆ ಅದಕ್ಕೂ ಮನಸ್ಸಿರಲಿಲ್ಲ. ಏನನ್ನು ಮಾಡಿದರೂ ಸ್ವತಂತ್ರವಾಗಿ ಮಾಡಬೇಕು, ನಾನೇ ಮಾಡಬೇಕು, ಒಬ್ಬನೇ ಮಾಡಬೇಕು. ಸರಿ, ಹಾಗಂತ ನಿರ್ಧರಿಸಿದ ಕೂಡಲೇ ನನ್ನ ಬದುಕಿನ ಮೊಟ್ಟ ಮೊದಲ ಪಾತಕಕ್ಕೆ ಅಣಿಯಾದೆ. ನೆನಪಿರಲಿ ರವಿ ಸಾರ್, ಆ ತನಕ ನಾನು ಒಂದೇ ಒಂದು ಚಿಕ್ಕ ಕ್ರೈಮೂ ಮಾಡಿರಲಿಲ್ಲ. ಚಿಕ್ಕ ಬದಲಾವಣೆ ಎಂದರೆ ಆ ತನಕ ಕೇವಲ ಸಿಗರೇಟು ಸೇದುತ್ತಿದ್ದ ನಾನು ಕುಡಿಯುವುದನ್ನು ರೂಢಿ ಮಾಡಿಕೊಂಡಿದ್ದೆ. ಮತ್ಯಾವುದಕ್ಕೂ ಅಲ್ಲ, ಕೇವಲ ಧೈರ್ಯಕ್ಕಾಗಿ. ಕಾರಿಗಾಗಿ ಕೊಲೆ ಮಾಡಬೇಕು ಮತ್ತು ಅದನ್ನು ಸಿಂಗಲ್ ಹ್ಯಾಂಡೆಡ್ ಆಗಿ ಒಬ್ಬನೇ ಮಾಡಬೇಕು ಎಂದು ನಿರ್ಧರಿಸಿದ್ದೇನಾದರೂ ಅದೇಕೋ ಇಬ್ಬರು ಗೆಳೆಯರನ್ನು ವಿವೇಚನೆಯಿಲ್ಲದೆ ನನ್ನ ಪ್ರಾಜೆಕ್ಟಿಗೆ ಸೇರಿಸಿಕೊಂಡು ಬಿಟ್ಟೆ. ಆ ಇಬ್ಬರು ನನ್ನ ಕ್ಯಾಶುವಲ್ ಗೆಳೆಯರು, ಸುಬ್ರಮಣಿ ಮತ್ತು ವೆಂಕಟೇಶ್ ಅಂತ. ಜೀವನದಲ್ಲೊಂದು ಅಪರಾಧಗಳನ್ನು ಮಾಡಿದವರಲ್ಲ. ಕಳ್ಳ ಸಾಗಾಣಿಕೆಯಲ್ಲಿ ಹೇರಳವಾದ ಹಣ ಸಿಗುತ್ತದೆ ಅಂದ ಕೂಡಲೇ ನನ್ನೊಂದಿಗೊಂದು ಕೊಲೆಯಲ್ಲಿ ಭಾಗವಹಿಸಲು ಸಿದ್ಧರಾಗಿ ಬಿಟ್ಟರು. 3 ಜನ ನವೆಂಬರ್ 22, 1978ರಂದು ಬೆಳಗ್ಗೆ ಮೈಸೂರಿನಿಂದ ಮಂಡ್ಯಕ್ಕೆ ಹೋದೆವು. ಮಾಮೂಲಿ ಯಾಂತ್ರಿಕರಂತೆ ಬಸ್ಸಿನಿಂದಿಳಿದು ಮಂಡ್ಯದಲ್ಲೊಂದು ಟ್ಯಾಕ್ಸಿ ಮಾತಾಡಿಕೊಂಡೆವು. ಆ ವಿಷಯದಲ್ಲಿ ನಾನು ಸ್ಪೆಸಿಫಿಕ್ ಆಗಿದ್ದೆ. ಹಳದಿ ಟಾಪು, ಕಪ್ಪು ದೇಹದ ರೆಗ್ಯುಲರ್ ಟ್ಯಾಕ್ಸಿ ಆಗಿರಕೂಡದು, ವೈಟ್ ಬೋರ್ಡ್ನ ಗಾಡಿಯೂ ಆಗಿರಕೂಡದು. ಮಾಮೂಲಿಯಾದ ಒಡೆಯರೇ ಓಡಿಸುವಂತಹ ಅಂಬಾಸಿಡರ್ ಕಾರ್ ಆಗಿರಬೇಕು, ಕಪ್ಪು ಬೋರ್ಡಿನದಾಗಿರಬೇಕು. ಅವತ್ತು ಮಂಡ್ಯದಲ್ಲಿ ನನಗೆ ದೊರೆತದ್ದು ಬೂದು ಬಣ್ಣದ ಅಂಬಾಸಿಡರ್ ಕಾರು. ಅದು ಕಪ್ಪು ಬೋರ್ಡಿನದಾಗಿತ್ತು. ಅದರ ಡ್ರೈವರ್ನೇ ತಮ್ಮಣ್ಣ, ಗಟ್ಟಿಮುಟ್ಟಾದ ಮಧ್ಯಮ ಅಳತೆಯ ಆಳು. ಮಂಡ್ಯದಿಂದ ಊಟಿಗೆ ಹೋಗಿ ಬರಬೇಕು ಎಂದು ಮಾತಾಡಿಕೊಂಡೆವು. ನಾನೇ ಹಣ ಕೊಟ್ಟು 20 ಲೀಟರ್ ಪೆಟ್ರೋಲು ಹಾಕಿಸಿದೆ. ಆಗಷ್ಟು 1 ಲೀಟರಿಗೆ ಬರೀ 3 ರೂಪಾಯಿ. ಮಂಡ್ಯದಿಂದ ಹೊರಟು ನೆಟ್ಟಗೆ ಮೈಸೂರಿಗೆ ಬಂದೆವು. ಮೊದಲೇ ನಿರ್ಧರಿಸಿದ ಪ್ರಕಾರ ಮೈಸೂರಿನ ಒಪೆರಾ ಥಿಯೇಟರ್ನ ರಸ್ತೆಯಲ್ಲಿರುವ ಗ್ರೀನ್ಸ್ ಬಾರಿಗೆ ಹೋದೆವು. ತಮ್ಮಣ್ಣ ಕಾರನ್ನು ಹೊರಗೆ ನಿಲ್ಲಿಸಿಕೊಂಡು ತಾನೂ ಹೊರಗುಳಿದ. ಮಂಡ್ಯದಿಂದ ಮೈಸೂರಿನ ತನಕ ಕಾರಿನಲ್ಲಿ ಒಂದೇ ಒಂದು ಮಾತನ್ನು ಆಡದೆ ಕುಳಿತಿದ್ದ ಸುಬ್ರಮಣಿ ಮತ್ತು ವೆಂಕಟೇಶ ಬಾರಿನಲ್ಲಿ 2 ಗುಟುಕು ಕುಡಿದ ತಕ್ಷಣ ಬಡಬಡಿಸಲು ಪ್ರಾರಂಭಿಸಿಬಿಟ್ಟರು. ಅವರಲ್ಲಿ ಕೊಲೆ ಗಡುಕರಿಗಿರಬೇಕಾದ ಧೈರ್ಯವೇ ಇರಲಿಲ್ಲ. ಒಂದೇ ಚಡಪಡಿಕೆ. ಯಾರೋ ಗೊತ್ತಿಲ್ಲದ, ಕಣ್ಣೆದುರಿಗಿಲ್ಲದ ವ್ಯಕ್ತಿಯನ್ನು ಕೊಲೆ ಮಾಡಿಬಿಡೋಣವೆಂದು ಸುಮ್ಮನೆ ಮಾತಾಡುವುದು ಬೇರೆ, ಕೊಲೆ ಮಾಡಬೇಕಾದ ವ್ಯಕ್ತಿ ಕಣ್ಣೆದುರಿಗೆ ಬಂದು ನಿಂತಾಗ ಕೊಲೆಯನ್ನು ಎಕ್ಸಿಕ್ಯೂಟ್ ಮಾಡುವುದು ಬೇರೆ. ಅವರಿಬ್ಬರು ಕಂಪಿಸತೊಡಗಿದರು. ಇಲ್ಲೇ ಸಿಗರೇಟು ತರುತ್ತೇನೆಂದು ಎದ್ದು ಹೋದ ಮಣಿ ಹಿಂತಿರುಗಿ ಬರಲೇ ಇಲ್ಲ. ನಿಧಾನವಾಗಿ ವೆಂಕಟೇಶನೂ ಜಾರಿಕೊಂಡ. ಆದರೆ ನಾನು ನಿರ್ಧಾರ ಮಾಡಿಯಾಗಿತ್ತು. ಕೊಲೆ ಮಾಡಲೇಬೇಕು, ಕಾರು ಸಂಪಾದಿಸಲೇಬೇಕು, ಪರಿಣಾಮಗಳು ಏನೇ ಆಗಲಿ ಅಂತ ತೀರ್ಮಾನ ಮಾಡಿದ್ದೆ. ಅಕಸ್ಮಾತ್ ಈ ಕೊಲೆಯಾಗಿ ಹೋದ ಮೇಲೆ ನನ್ನೊಂದಿಗೆ ಸಂಚಿನಲ್ಲಿ ಪಾಲುಗೊಂಡಿದ್ದ ಸುಬ್ರಮಣಿ ಮತ್ತು ವೆಂಕಟೇಶ್ ಈ ವಿಷಯವನ್ನು ಪೊಲೀಸರ ಮುಂದೆಲ್ಲಾದರೂ ಬಾಯಿ ಬಿಟ್ಟರೆ ಹೇಗೆ ಎಂಬ ವಿಚಾರ ಹಾದು ಹೋಯಿತಾದರೂ ಆಮೇಲೆ ನೋಡಿಕೊಳ್ಳೋಣ ಎಂದು ತಳ್ಳಿ ಹಾಕಿದೆ. ನನ್ನಲ್ಲಿ ಕೊಲೆಗಾರನಿಗಿರುವ ವಿಲಕ್ಷಣ ಆತುರವಿತ್ತು. ಜೊತೆಗೆ ಕೊಲೆಗಾರನಿಗಿರಬೇಕಾದ ನಿರ್ದಯಿ ಎಚ್ಚರಿಕೆಯೂ ಇತ್ತು. ಐ ವಾಸ್ ರುತ್ಲೆಸ್. ಕುಡಿತ ಮುಗಿಸಿದವನೇ ಬಾರ್ ಬಿಲ್ ಸಲ್ಲಿಸಿ ನೆಟ್ಟಗೆ ಬಂದು ಕಾರಿನಲ್ಲಿ ಕುಳಿತೆ. ಹೆಚ್ಚೇನೂ ಕುಡಿದಿರಲಿಲ್ಲ. ಸೀದಾ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದೆ. ಮೊದಲು ಕೊಲೆ ಬೆಟ್ಟದ ಮೇಲೇ ಆಗಬೇಕೆಂದು ನಿರ್ಧರಿಸಿಯಾಗಿತ್ತು. ಆಗಿನ್ನು ಸಂಜೆ 4:30 ಹೊತ್ತು.
ಜೇಬಿನಲ್ಲಿ ನಾನು ಕರೆದಿಸಿಟ್ಟುಕೊಂಡಿದ್ದ ಬಲವಾದ ಚೂರಿ ಇತ್ತು. ಅಂಥವೇ 2 ಚೂರಿಗಳನ್ನು ಗೆಳೆಯರಿಬ್ಬರಿಗೂ ಕೊಟ್ಟಿದ್ದೆ. ಬಡ್ಡಿ ಮಕ್ಕಳು ಅವುಗಳ ಸಮೇತ ಜಾರಿಕೊಂಡಿದ್ದರು. ಕಾರು ನಿಧಾನವಾಗಿ ಚಾಮುಂಡಿ ಬೆಟ್ಟದ ತಿರುವುಗಳಲ್ಲಿ ಹಾವಿನಂತೆ ಚಲಿಸುತ್ತಿತ್ತು. ಬೆಟ್ಟವನ್ನು ದಕ್ಷಿಣದ ದಿಕ್ಕಿನಿಂದ ಹತ್ತುತ್ತಿದ್ದೆವು. ಹಿಂದಿನ ಸೀಟಿನಲ್ಲಿ ಕುಳಿತವನು ಡ್ರೈವರ್ ತಮ್ಮಣ್ಣನಿಗೆ ಕೊಂಚವೂ ಸುಳಿವು ಸಿಗದಂತೆ ಜೇಬಿನಿಂದ ಚೂರಿ ಹೊರಕ್ಕೆಳೆದುಕೊಂಡೆ. ಮನೆಯಲ್ಲಿ ರಾತ್ರಿ ಕುಳಿತು ಓದಿಕೊಂಡ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ನೆನಪಾಯಿತು. ಮನುಷ್ಯ ಖಚಿತವಾಗಿ ಮತ್ತು ಶೀಘ್ರವಾಗಿ ಸಾಯಬೇಕೆಂದಾದರೆ ಅವನ ಹೃದಯ ಅಥವಾ ಮಿದುಳು ಘಾಸಿಗೊಳ್ಳಬೇಕು. ನನ್ನ ಅಣ್ಣನ ಲಾ ಪುಸ್ತಕಗಳನ್ನು ಅತ್ಯಂತ ಜಾಗರೂಕತೆಯಿಂದ ಓದಿದ್ದೆ. ಎಲ್ಲಿಗೆ ಎರಿದರೆ ತಮ್ಮಣ್ಣ ತಕ್ಷಣ ಸಾಯಬಹುದು ಎಂಬುದನ್ನು ಊಹಿಸಿದೆ. ಸ್ವಲ್ಪ ನಿಲ್ಲಿಸು, ತಮ್ಮಣ್ಣನಿಗೆ ಹೇಳಿದೆ. ಕಾರು ಚಲಿಸುತ್ತಿರುವಾಗ ಯಾವ ಕಾರಣಕ್ಕೂ ಡ್ರೈವರನ್ನು ಕೊಲ್ಲಬಾರದು. ಸ್ಟೀರಿಂಗ್ ಮೇಲೆ ಹತೋಟಿ ಇಲ್ಲವಾಗುತ್ತದೆ. ಓಡುವ ಕಾರು ಆಯ ತಪ್ಪಿದರೆ ಡ್ರೈವರ್ನ ಜೊತೆಯಲ್ಲೇ ನಾನು ಚಾಮುಂಡಿಯ ಪಾದ ಸೇರುತ್ತೇನೆ. ತಮ್ಮಣ್ಣ ತಕ್ಷಣ ಕಾರು ನಿಲ್ಲಿಸಿದ. ಎಂಜಿನ್ ಆಫ್ ಆಯಿತು. ಕಾಲಲ್ಲಿ ಕ್ಲಚ್ ಅದುಮಿ ಗೇರಿಗೆ ಹಾಕಿದ. ಗಾಡಿ ರಸ್ತೆಯ ಮೇಲೆ ಸ್ಥಿರಗೊಂಡಿತೆಂದು ಗೊತ್ತಾದ ಮರುಕ್ಷಣವೇ ಚೂರಿ ಎತ್ತಿ ಸರಿಯಾಗಿ ಅವನ ನಡುನೆತ್ತಿಗೆ ಚುಚ್ಚಿಬಿಟ್ಟೆ. 1 ಅಲ್ಲ 3 ಸಲ ಚುಚ್ಚಿದೆ. ರಕ್ತ ಕಾರಂಜಿಯಂತೆ ಚೆಮ್ಮಿತು. ಮೊನಚಾದ ಚೂರಿ ನೆತ್ತಿಯೊಳಕ್ಕೆ ಆಳವಾಗಿಯೇ ಇಳಿದಿತ್ತು. ಚಕ್ಕನೆ ಹಿಂದಿನ ಡೋರ್ ತೆಗೆದವನೇ ಕೆಳಕ್ಕಿಳಿದು ಭಯಾನಕವಾಗಿ ಬ್ಲೀಡ್ ಆಗುತ್ತಿದ್ದ ತಮ್ಮಣ್ಣನನ್ನು ರೆಟ್ಟೆ ಹಿಡಿದು ಕಾರಿನಿಂದ ಹೊರಕ್ಕೆಳೆದು ಹಾಕಿದೆ. ತಮ್ಮಣ್ಣ ರಸ್ತೆಯ ಮೇಲೆ ಅಂಗಾತ ಬಿದ್ದ. ನಾನು ಕೆಳಕ್ಕಿಳಿದಷ್ಟೇ ವೇಗವಾಗಿ ಡ್ರೈವರ್ ಸೀಟಿಗೆ ಹತ್ತಿ ಕ್ಲಚ್ಚಿನ ಮೇಲೆ ಕಾಲಿಟ್ಟು ನ್ಯೂಟ್ರಲ್ಗೆ ತಂದುಕೊಂಡು ಕಾರು ಸ್ಟಾರ್ಟ್ ಮಾಡಿದೆ. ಏನೇನೂ ತೊಂದರೆಯಿಲ್ಲದ ಕದಲಿತು ಕಾರು. ಸರಿಯಾಗಿ 100 ಅಡಿ ಮುಂದಕ್ಕೆ ಹೋಗಿರಬೇಕು. ಆಗ ಭಯಾನಕವಾಗಿ ಅರಚಿಕೊಂಡ ಡ್ರೈವರ್ ತಮ್ಮಣ್ಣ. ಅದು ಸಾವು ಕೇಕೆ. ಪ್ರಾಣ ಹೋಗುವ ಮುನ್ನ ಕ್ಷಣದ ಅಂತಿಮ ಆಕ್ರಂದನ. ನನಗೆ ಅದು ಅತ್ಯಂತ ಸ್ಪಷ್ಟವಾಗಿ ಕೇಳಿಸಿತು. ಕೊಲೆಯನ್ನು ಅಷ್ಟೊಂದು ವ್ಯವಸ್ಥಿತವಾಗಿ ಕರಾರುವಕ್ಕಾಗಿ ಪ್ಲ್ಯಾನ್ ಮಾಡಿದ ನನ್ನಂತಹ ಪಾತಕಿ ಕೂಡ ಆ ಗಲಿಬಿಲಿಯಲ್ಲಿ ಒಂದು ಕ್ಷಣ ಯಾಮಾರಿ ಬಿಡುತ್ತಾನೆಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ತಮ್ಮಣ್ಣನ ಆ ಪರಿಕೋಗು ಕೇಳಿಸಿಕೊಂಡ ನಾನು ಅವಶ್ಯಕತೆಯಿಲ್ಲದಿದ್ದರೂ ಆ ಗಾಬರಿಯಲ್ಲಿ ಗಬಕ್ಕನೇ ಹಿಂದಕ್ಕೆ ತಿರುಗಿ ನೋಡಿಬಿಟ್ಟೆ. ಮೊದಲ ಗೇರಿನಲ್ಲಿ ಆಗಷ್ಟೇ ವೇಗವೆತ್ತಿಕೊಳ್ಳುತ್ತಿತ್ತು ಕಾರು. ಮೊದಲೇ 10 ತಿರುವುಗಳ ಹಾವು ರಸ್ತೆ. ಒಂದು ಕ್ಷಣ ತಿರುಗಿ ನೋಡಿದೇನೋ ಇಲ್ಲವೋ ಸ್ಟೀರಿಂಗ್ನ ಮೇಲೆ ಹಿಡಿದು ತಪ್ಪಿ ಹೋಗಿ ಧಡಕ್ಕನೇ ದೊಡ್ಡ ಸದ್ದಿನೊಂದಿಗೆ ಕಾರು ರಸ್ತೆಯ ಪಕ್ಕದ ಹಳ್ಳಕ್ಕೆ ಎಳೆದು ಬಿಟ್ಟಿತು. ಎಂಥ ಅಚಾತುರ್ಯವಾಗಿ ಹೋಯಿತಲ್ಲ ಅಂದುಕೊಳ್ಳುವಷ್ಟರೊಳಗಾಗಿ ಎಲ್ಲವೂ ಆಗಿ ಹೋಗಿತ್ತು. ರಸ್ತೆಯ ಮೇಲೆ ಬಿದ್ದ ಡ್ರೈವರ್ ತಮ್ಮಣ್ಣ ಆಗಲೇ ಕೊನೆಯುಸಿರೆಳೆದಿದ್ದ. ಅವನ ಕಾರು ರಸ್ತೆಯ ಪಕ್ಕದ ಹಳ್ಳದೊಳಕ್ಕೆ ಮುಂದಿನ ಟೈರುಗಳನ್ನು ಎಳೆಬಿಟ್ಟುಕೊಂಡು ನಿಂತು ಬಿಟ್ಟಿತ್ತು. ಇದ್ದ ಬುದ್ಧಿ ಮತ್ತು ಧೈರ್ಯಗಳನ್ನೆಲ್ಲ ಬೆಳೆಸಿ ಮತ್ತೆ ಕಾರು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಏನೋ ಆಯಿತು. ರಿವರ್ಸ್ ಗೇರ್ ಹಾಕಿ ಮತ್ತೆ ರಸ್ತೆಗೂ ಎಳೆದುಕೊಂಡೆ. ಆದರೆ ಕಾರಿನ ಟೈರ್ ಆ್ಯಂಡ್ ರಾಡ್ ಪೂರ್ತಿಯಾಗಿ ಕಟ್ಟಾಗಿ ಬಿಟ್ಟಿತ್ತು. ಅತ್ಯಂತ ಶ್ರದ್ಧೆಯಿಂದ ಆಟೋಮೊಬೈಲ್ ಇಂಜಿನಿಯರಿಂಗ್ ಓದುತ್ತಿದ್ದ ರ್ಯಾಂಕ್ ವಿದ್ಯಾರ್ಥಿ ನಾನು. ಟೈರ್ ಆ್ಯಂಡ್ ರಾಡ್ ಕಟ್ಟಾದ ಮೇಲೆ ಆ ಕಾರು ರಿಪೇರಿಯಾಗುವ ತನಕ ಏನೇನಕ್ಕೂ ಪ್ರಯೋಜನವಿಲ್ಲ ಎಂಬುದು ನನಗೆ ತಕ್ಷಣ ಗೊತ್ತಾಗಿ ಹೋಯಿತು. ಇಂಜಿನ್ನು, ಅದರ ಉಳಿದ ಭಾಗಗಳು ಎಲ್ಲವೂ ಸರಿ ಇವೆ. ಆದರೆ ಓಡುವ ಕಾರಿನ ಚಕ್ರಗಳಿಗೂ ಸ್ಟೀರಿಂಗ್ಗೂ ಸಂಬಂಧವೇ ಇಲ್ಲ. ತಿರುಗಿಸಿದರೆ ಕಾರು ತಿರುಗುವುದಿಲ್ಲ. ಅದು ಗೊತ್ತಾದ ಕೂಡಲೇ ಕಾರಿನಿಂದ ಕೆಳಕ್ಕೆಳೆದೆ. ಇನ್ನು ಅಲ್ಲಿ ನಿಂತಷ್ಟು ಅಪಾಯವೇ. ತಕ್ಷಣ ಓಡತೊಡಗಿದೆ.
ಓಡುವ ಮೊದಲು ಕಾರಿನ ಸ್ಟೀರಿಂಗ್, ಹಿಂದಿನ ಸೀಟು, ಡೋರ್ ಮತ್ತು ಡೋರ್ ಲಾಕ್ನ ಹಿಡಿಕೆ ಯಾವುದರ ಮೇಲೂ ನನ್ನ ಫಿಂಗರ್ ಪ್ರಿಂಟ್ಸ್ ಉಳಿಯದಂತೆ ಎಚ್ಚರ ವಹಿಸಿದ್ದೆ. ಕಾರಿನಿಂದ ಇಳಿಯುವ ಮೊದಲು ಅದರ ಕೀ ತೆಗೆದು ಮಟ್ಟಸವಾಗಿ ಕಾರಿನ ಡೋರ್ ಲಾಕ್ ಮಾಡಿ ಬೀಗದ ಕೈ ಜೇಬಿಗೆ ಹಾಕಿಕೊಳ್ಳುವುದನ್ನು ಮರೆಯಲಿಲ್ಲ. ಓದಿದ್ದ ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ನ ಪ್ರತಿ ಅಕ್ಷರವೂ ನೆನಪಿತ್ತು. ಬೆರಳ ಮುದ್ರೆಗಳು ಎಂಥ ಚಾಣಾಕ್ಷ ಹಂತಕನನ್ನು ಗಲ್ಲು ಕಂಬಕ್ಕೆ ಕಳಿಸಿಬಿಡುತ್ತವೆ. ನಿಮಗೆ ಗೊತ್ತಿರಲಿ, ನಾನು ಮಾಡಿದ ಯಾವ ಕೊಲೆಯಲ್ಲೂ ಪೊಲೀಸರಿಗೆ ನನ್ನ ಫಿಂಗರ್ ಪ್ರಿಂಟ್ಸ್ ಸಿಗಲೇ ಇಲ್ಲ. ಕೈಗಳಿಗೆ ಗ್ಲೌಸ್ ಹಾಕದೆ ನಾನೆಂದೂ ಕೊಲೆಗಳನ್ನು ಮಾಡಲಿಲ್ಲ. ರಸ್ತೆಯ ಮೇಲಿನ ಹೆಣ ಹಾಗೂ ನಿಯಂತ್ರಣವಿಲ್ಲದ ಕಾರು ಎರಡನ್ನೂ ಬಿಟ್ಟು ನಾನು ಚಾಮುಂಡಿ ಬೆಟ್ಟದ ರಸ್ತೆಯ ಮೇಲೆ ಓಡತೊಡಗಿದೆ. 10 ಹೆಜ್ಜೆ ಓಡುವುದರೊಳಗಾಗಿ ನನ್ನ ಶರ್ಟು ಬೆನ್ನಿಗೆ ಕಚ್ಚಿಕೊಂಡು ಪಿತ್ ಪಿತ್ ಅನ್ನತೊಡಗಿತು. ಅದು ಸಂಪೂರ್ಣವಾಗಿ ತೊಯ್ದು ಹೋಗಿತ್ತು. ರಕ್ತ. ನಾನು ಅದನ್ನು ನಿರೀಕ್ಷಿಸಿರಲಿಲ್ಲವೆಂದಲ್ಲ. ಕೊಲೆ ಮಾಡಿದಾಗ ಮೈಗೆಲ್ಲ ನೆತ್ತರು ಸಿಡಿದು ರಾಮ ರಕ್ತವಾಗಲಿದೆ ಅಂತ ಗೊತ್ತಿತ್ತು. ಅದು ಕಾಣದಿರಲೆಂದೇ ದೊಡ್ಡ ಹೂಗಳಿದ್ದ ಡಾರ್ಕ್ ಕಲರಿನ ಶರ್ಟು ಹಾಕಿಕೊಂಡಿದ್ದೆ. ಆದರೂ ವಿಪರೀತ ರಕ್ತ ಹತ್ತಿಕೊಂಡಿತ್ತು. ತಮ್ಮಣ್ಣನ ತಲೆಯಿಂದ ಚಿಮ್ಮಿದ ನೆತ್ತರು ಸೀಟಿನ ಮೇಲೆ ಸುರಿದು ಹೋಗಿತ್ತು. ಅದೇ ಸೀಟಿಗೆ ಒರಗಿಕೊಂಡು ಕುಳಿತಿದ್ದೆ. ಬೆನ್ನು ತೊಯ್ದಿತ್ತು. ತಕ್ಷಣ ಓಡುವುದು ನಿಲ್ಲಿಸಿ ಶರ್ಟು ಬಿಚ್ಚಿದೆ. ಅದನ್ನು ರಸ್ತೆ ಬದಿಯ ಮಣ್ಣಿಗೆ ಹಾಕಿ ಚೆನ್ನಾಗಿ ಉಜ್ಜಿದೆ. ಫಿನಿಶ್.